ಟೈಮ್ ಬಂದು 12:15 ಆಯಿತು. ಸದ್ಯ ನಾವು ಉಳ್ಕೊಂಡಿದ್ದೆ ಒಳ್ಳೇದಾಯಿತು. ನಾನು ಹೋಗೋದಾಗಿದ್ದರೆ ನಾನು ಎಷ್ಟೊತ್ತಿಗೆ ಹೋಗ್ಬೇಕಾದ್ರೆ ಅಳ್ಬೇಕಿತ್ತೇನ. ನಾವು ಉಳ್ಕೊಳ್ಳೋದೇ ಒಳ್ಳೇದಾಯಿತು. ನಮ್ಮ ಮನೆಯವರು ಇದ್ದಿದ್ದೇ ಒಳ್ಳೇದಾಯಿತು. ಸುಮ್ಮನಿರಿಲ್ಲ ಅಂದರೆ ನನಗೆ ಹೋಗ್ಬೇಕಾದ್ರೆ ಕಿರಿಕಿರಿ ಮಾಡ್ತಾಯಿದ್ದೆ ಅಂತ ಹೇಳಿ ಹೊರಟ್ರು. ಊಟನೂ ಮಾಡಲಿಲ್ಲ ಅವರು. ಊಟ ಬೇಡ ಅಂತ ಅಂದರು. ನಾನು ಏನಾದ್ರು ಬೇರೆ ಏನಾದ್ರು ಮಾಡಿಕೊಡ್ಲಾ ಅಂತ ಅಂದೆ, ತಿಂಡಿ ಥರ. ಏನೂ ಬೇಡ, ನಾನು ತಿಂಡಿ ಚೆನ್ನಾಗಿ ತಿಂದಿದ್ದೀನಿ ಅಂತ ಹೇಳಿ ತಿಂಡಿ ಏನು ತಿನ್ನಲಿಲ್ಲ ಅವರು. ಊಟ ಏನು ಮಾಡಲಿಲ್ಲ, ಹಾಗೆ ಹೋದರು. ಕೆಲಸದ ಹುಡುಗರು ಹೇಳಿದರು ಮುಂಚೆನೇ, 1 ಗಂಟೆ 1.5 ಗಂಟೆ ಕೆಲಸ ಇರೋದು ಅಷ್ಟೇ, ಅಡುಗೆ ಏನು ಮಾಡೋದು ಬೇಡ ಅಂದಿದ್ರು. ಹಂಗಾಗಿ ಅಡುಗೆ ಮಾಡಿರಲಿಲ್ಲ. ಈ ಕೆಲಸದವ್ರಿಗೆ ಮಾತ್ರ ಅಮ್ಮ ಅನ್ನ ಮಾಡಿದ್ದಾರೆ, ಸಾರಿದೆ, ಇಡ್ಲಿನೂ ಇದ್ದಾವೆ. ಹಾಗೆ ಹೇಳಿದ್ದೆ ಅಲ್ಲ. ಊಟ ಮಾಡಲಿಲ್ಲಲ್ಲ, ನನಗೂ ಒಂಥರ ಬೇಜಾರು ಅನ್ನಿಸ್ತು. ಅವ್ರೇನು ಹೋದವ್ರು ಊಟ ಮಾಡ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಮಜ್ಜಿಗೆ ಹಾಕ್ಕೊಡು ಅಂತ ಹೇಳಿದರು, ನಂಗೆ ಮರ್ತೇ ಹೋಯ್ತು. ಹಾಲು ಮೊಸರು ಎಲ್ಲ ಹಾಕಿ ಕೊಟ್ಟೆ, ಒಯ್ದರು. ಹೆಚ್ಚಿಗೆ ಏನು ನನಗೆ ಕೆಲಸ ಹೇಳಬೇಡ ಅಂತಾರೆ. ಬೆಳಗ್ಗೆನೂ ನಾನು ನಮ್ಮ ಮನೆಯವ್ರ ಹತ್ರ ಜಗಳ ಮಾಡಿದ್ದೆ. ಬೆಳಗ್ಗೆ ಏನಂದರೆ 4 ಗಂಟೆಗೆ ಹೇಳ್ತೀನಿ, ನಂಗೆ ಒಂಚೂರು ನೆಲ ಒರ್ಸೋಕ್ಕೆ ಹೆಲ್ಪ್ ಮಾಡಿ ಅಂತ ಅಂದೆ. ಅದಕ್ಕೇ ಎಂಥದ್ದು ಪೇಪರ್ ಓದಕ್ಕೆ ಹೋಗೋದಕ್ಕೆ ಏನೋ ಅಂದರು. ನಂಗೆ ಸಿಟ್ಟು ಬಂತು. ಏನೂ ಕೆಲಸ ಮಾಡಲ್ಲ ಈಗಂತೂ ಮನೆಯಲ್ಲಿ. ಯಾವಾಗಾರು ಅಪರೂಪಕ್ಕೊಂದಿನ ನನ್ನ ಕಾಟಕ್ಕೆ ನೆಲ ಒರೆಸಿ ಕೊಡ್ತಾರೆ ಅಷ್ಟೇ. ಒಂದು ಕಡ್ಡಿ ಹಿಂಗಿಡಲ್ಲ. ಅದೊಂದು ಹೊಸ ಅಭ್ಯಾಸ ಮಾಡ್ಕೊಂಡಿದ್ದಾರೆ, ಬೆಳಗ್ಗೆ ಎದ್ದು ಪೇಪರ್ ಓದಕ್ಕೆ ಹೋಗೋದು. ಸಿಟ್ಟು ಬಂದಿತ್ತು ನನಗೆ. ಆಮೇಲೆ ಅದಕ್ಕೆ ನಾನು ಅವ್ರು ಹೇಳೋದ್ರೊಳಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಪಾತ್ರೆ ಒಂದು ವಾಶ್ ಮಾಡೋದು ಇಟ್ಕೊಂಡಿದ್ದೆ. ಅವರು ಪೇಪರೆಲ್ಲ ಓದಿ ಬರೋದ್ರೊಳಗೇ ನಾನು ಪೇಪರ್ ಓದಕ್ಕೆ ಹೋದ್ರೆ ಇಲ್ಲ. ಇವತ್ತು ಹೋಗಿದ್ದು ಲೇಟಾಗಿ. ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಾನು ಎಲ್ಲ ಒರೆಸಿ ಅವ್ರ ಹತ್ರ ಒಂದು ಕೆಲಸ ಮಾಡಿಸ್ಲಿಲ್ಲ. ಒರೆಸ್ಕೊಬಿಟ್ಟಿಯಾ ಅಂದರು. ಮತ್ತು ನೀವು ಜಗಳ ಮಾಡಿದ್ರಲ್ಲ, ಅದಕ್ಕೇ ನಾನೇ ಜಗಳ ಮಾಡಲಿಲ್ಲ. ನನಗೇನು ಕೆಲಸ ಹಚ್ಚಬೇಡ ಅಂತಾರೆ. ಏನು ಭಾರಿ ದೊಡ್ಡ ಕೆಲಸ ಮಾಡ್ತಾರೆ ನನಗೆ ಹೇಳ್ತಾರೆ. ಗೊಬ್ಬರನೂ ಉಳಿತು, ಹಾಗಾಗಿ ಅದು ಸ್ವಲ್ಪ ಹಾಕಿದ್ರಂತೆ. ಮುಂದಿನ 1 ತಿಂಗಳು ಬಿಟ್ಟು ಬಂದು ಮತ್ತೆ ಹಾಕ್ತೀವಿ ಅಂತ ಹೇಳಿ ಹೋದ್ರು. ಈಗ ಗಿಡ ಇನ್ನೂ ಸಣ್ಣ ಇದ್ದಾವಂತೆ. ನಾನು ಹೋಗೋಣ ಅಂತ ಹೋಗಲೇ ಇಲ್ಲ. ಆವಾಗ ಹೋಗೋಣ ಇವಾಗ ಹೋಗೋಣ ಅಂದೆ, ಹೋಗೋಕ್ಕೆ ಆಗಲಿಲ್ಲ. ಅಷ್ಟೊತ್ತಿಗೆ ಅವರೇ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು. ಇಲ್ಲೇ ಮನೆ ಹತ್ರನೇ ಕೆಲಸ ಆಯಿತು. ಅದೇ ಅಮ್ಮನ ಹೋಗಿ ಟಿ ಎಲ್ಲ ತಗೊಂಡು ಬಂದರು. ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ತಗೊಬಂದರು. ನಮ್ಮ ಹಳ್ಳಿಲಿ ಏನೇನೆಲ್ಲ ಬರ್ತಾವೆ ಗೊತ್ತಾ ಮಾರಕ್ಕೆ. ಕನ್ಲಿ ಕುಡ್ಗೋಲು ಮಾರಕ್ಕೆ ಬಂದಿದ್ದಾರೆ. ನಾನು ಹೋದ್ಸಲ ಗಿಡ ಹಾಕಕ್ಕೆ ಬಂದಿದ್ದೆ ಅಲ್ಲ, ಆವಾಗ ನಮ್ಮ ದೊಡ್ಡ ಮನೆಯಲ್ಲಿ ಎಮ್ಮೆಗೆ ಕಾಯಕ್ಕೊಬ್ಬರು ಬರ್ತಾರೆ, ಹೆಸರು ಗುತ್ತಿಯಣ್ಣ ಅಂತ ಹೇಳಿ. ಅವನನ್ನು ನಾನು ಮಾತಾಡ್ಸಿರ್ಲಿಲ್ಲ. ನಾನಿವತ್ತು ಪಾತ್ರೆ ತೊಡಿತಾ ಇದ್ದೆ. ಗುತ್ತಿಯಣ್ಣ ನನ್ನನ್ನು ಕರೆದು, ಏನೋ ಹೊಸಲ ಬಂದಾಗ ಮಾತಾಡ್ಸಿಲ್ಲ, ಹಂಗೆ ಹೋಗಿದ್ದೀರಿ ಅಂದ. ನಂಗೆ ನೆನಪೇ ಇಲ್ಲ. ಆವಾಗಲೂ ಕೆಲಸದ ಇದರಲ್ಲೇ ಬ್ಯುಸಿ ಇದ್ದೆಲ್ಲ, ಹಾಗಾಗಿ ಇವತ್ತು ನಾನು ಪಾತ್ರೆ ತೊಡಿತಾ ಇದ್ದೆ. ನನ್ನ ಕರೆದು ಮಾತಾಡಿಸಿ ಹೋದರು. ನಮ್ಮ ಹಳ್ಳಿಗಳಲ್ಲಿ ಹಾಗೆ. ಗುತ್ತಿಯಣ್ಣ ಬೆಳಗ್ಗೆ ಹೋದ್ಸಲ ಏನು ಬಂದಾಗ ಮಾತಾಡ್ಸಿಲ್ಲ, ಹಂಗೆ ಹೋಗಿರಿ ಅಂತೆ. ನಮ್ಮ ಪೇಟೆಯಲ್ಲಿ ಅಕ್ಕಪಕ್ಕ ಮನೆಯವ್ರು ನೋಡೋಕ್ಕೆ ತಿಂಗಳುಗಟ್ಟಲೆ ಬೇಕು. ಕಂಡ್ರೂ ಒಂದು ಇಲ್ಲ ಬಾ ಇಲ್ಲ. ನಮ್ಮ ಹಳ್ಳಿಲಿ ಹಂಗಲ್ಲ. ನಾನು ಒಳಗಿರೋದೇ ಕಮ್ಮಿ, ಇಲ್ಲಿರೋದೇ ಜಾಸ್ತಿ, ಹೊರಗಿರೋದೇ ಜಾಸ್ತಿ. ಯಾರ್ಯಾರು ಹೋಗ್ತಾರೆ ಅವ್ರನ್ನೆಲ್ಲ. ನಮ್ಮ ಅಮ್ಮಗೆ ಗಾರ್ಡನ್ ತೋರಿಸ್ಬೇಕಂತೆ. ಇವತ್ತಿನ ವ್ಲಾಗಲ್ಲಿ ಗಾರ್ಡನ್ ತೋರಿಸಲ್ಲ, ನಾಳೆ ವ್ಲಾಗಲ್ಲಿ ಗಾರ್ಡನ್ ತೋರಿಸ್ತೀನಿ. ಬೆಳಗ್ಗೆ ಎದ್ದೊಳೆ ಗಾರ್ಡನ್ದು ವೀಡಿಯೋ ಮಾಡ್ಕೊತೀನಿ, ಅಥವಾ ಸಂಜೆ ಮಾಡ್ಕೊತೀನಿ. ಯಾಕಂದರೆ ಈ ಮಳೆ ಮೋಡ ಇದ್ದಾಗ ಅಂದರೆ ಚೆನ್ನಾಗಿರುತ್ತೆ, ಗಿಡಗಳೆಲ್ಲ ಫ್ರೆಶ್ ಆಗಿರುತ್ತವೆ. ನನ್ನ ಮನೆಯಲ್ಲೂ ಡೇರೆ ಹೂ ಬಿಟ್ಟಿದೆ. ನಾನು ಅದ್ರದ್ದೊಂದು ಫೋಟೋ ತಗೊಬರೋಣ ಅಂತ ಇದ್ದೆ. ನಮ್ಮ ಅಮ್ಮ ಡೇರೆ ಗಿಡಕ್ಕೆ ನೇಣಕ್ಕೆ ಅಂತಿದ್ರೆ, ಅದು ಸುಮ್ಮನೆ ಹಳದಿ ಕಲರ್ ಪಿಚ್ಚಕ್ಕದೊಂದು ಬಿಟ್ಟಿದೆ. ಏನ ಪೂಜೆಗೆ ಒಂದು ಹೂ ಆದ್ರೆ ಸಾಕು ಅಂತ ನಾನು ಹಾಕೊಂಡಿದ್ದೀನಿ. ನನ್ನ ಗಿಡಗಳೇ ಇಲ್ಲ ಈ ಸಲ ಹಾಕೊಳ್ಳೋದೆ ಅಂತದ್ದು, ಗಿಡಗಳೇ ಇಲ್ಲ. ನೆಕ್ಸ್ಟ್ ಇಯರ್ ಚೆನ್ನಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಮಾಡ್ತಿದ್ದೆ ನಾನು ಡೇರೆ ಗಿಡ. ಅಲ್ಲ ನಮ್ಮ ಎಷ್ಟು ಚಂದ ಕಲರ್ ಇತ್ತು ಗೊತ್ತಾ ನನ್ನ ಹತ್ರ. ನಮ್ಮ ಅಮ್ಮನ ಹತ್ರ ಇಲ್ಲದೆ ಇರೋ ಕಲರೆಲ್ಲ ನನ್ನ ಹತ್ರ ಇತ್ತು. ಈಗ ಯಾವುದೂ ಇಲ್ಲ. ಒಂದು 5-6 ಇದಾವೆ ಅಷ್ಟೇ. ಅಮ್ಮನಿಗೆ ಸುಮಾರು ಕಮ್ಮಿ ಮಾಡಿದ್ದಾರೆ. ಸುಮಾರು ಎಂಥದ್ದು ಕಮ್ಮಿನೇ ಮಾಡಿದ್ದಾರೆ ಅಲ್ಲ. ಭಾಳ ಇರೋವು ನಮ್ಮ ಮನೇಲಿ ಡೇರೆ. ನನ್ನ ಹತ್ರ ಹಳೇ ವೀಡಿಯೋಸ್ ಎಲ್ಲ ಇದಾವೆ ಕಣ, ಇದರಲ್ಲಿ ಇದ್ದಾವೆ, ಲ್ಯಾಪ್ಟಾಪಲ್ಲಿ ಇದ್ದಾವೆ. ಎಲ್ಲಿದ್ದಾವೆ ಏನೋ ಗೊತ್ತಿಲ್ಲ. ಚಿನ್ನಿ ಒಂದು ಫೋನು ಮಾಡಿಲ್ಲ ಇಷ್ಟೊತ್ತಾದರೂ. ನೋಡು, ಕಾಲೇಜಿಗೆ ಹೋಗಿದ್ದಾಳೋ ಎಂಥದ ನನಗೂ ಗೊತ್ತಿಲ್ಲ. 40. ನಮ್ಮ ಕಡೆ ತುಂಬ ಡೇರೆ. ಎಲ್ಲರ ಮನೆ ಎದುರುಗಡೆನೂ ಎಲ್ಲರ ಮನೆಯಲ್ಲೂ ಹೂ ಬಿಟ್ಟಿದ್ದಾವಂತೆ. ನಮ್ಮಮ್ಮನವೇ ಇನ್ನೂ ಹೂ ಬಿಟ್ಟಿಲ್ಲ. ಅಂದರೆ ನಮ್ಮಮ್ಮ ನೆಟ್ಟಿರೋದು ಒಳ್ಳೆ ಟೈಮು. ಯಾಕಂದರೆ ಗಣಪತಿ ಹಬ್ಬದ ಟೈಮಿಗೆ ಒಳ್ಳೆ ಹೂ ಆಗ್ತವೆ. ಅವರವೆಲ್ಲ ಆವಾಗ ಹೂ ಮುಗಿತಾ ಬಂದಿರುತ್ತೆ. ನಮ್ಮಮ್ಮನ ಗಿಡದಲ್ಲೇ ಹೂ ಬರೋಕ್ಕೆ ಶುರುವಾಗುತ್ತೆ. ಅದು ಮಳೆ ಬರಬೇಕು. ಮಳೆ ಬಂದಂಗೂ ಚೆನ್ನಾಗಿ ಆಗ್ತವೆ. ಮುಂಚೆ ಎಲ್ಲ ಇದರಲ್ಲೇ ಹಾಕೋರು, ಏನದು ನೆಲಕ್ಕೆ ಹಾಕೋರು. ಇವಾಗೆಲ್ಲ ಕವರು, ಆಮೇಲೆ ಚೀಲ ಅದರಲ್ಲಿ ಹಾಕೋರು. ಹೋದ ವರ್ಷ ಪಾಟಲ್ಲಿ ಹಾಕಿ ಹೋದ್ವಲ್ಲ ನಾವು. ಪಾಟಲ್ಲಿ ಹಾಕಿದ್ರೆ ಬರಲ್ಲ, ನೆಲಕ್ಕೆ ಹಾಕಬೇಕು. ನೆಲಕ್ಕೆ ಹಾಕಿದ್ರೆ ಕಿತ್ತಿಡಬೇಕು ಅದನ್ನು. ಯಾಕಂದರೆ ಇದು ಒರಲೆ ಬಂದುಬಿಡುತ್ತೆ. ಬೇಜಾರಲ್ಲ ನಾ ಯಾಕ
ಕೆಲಸನೂ ಬೇಗ ಆದರೂ ಬೇಜಾರು. ಮಕ್ಕಳನ ಅಂದರೆ ನಿದ್ದೆ ಬರೋಲ್ಲ. ಮೇಲೆ ಹೋಗ್ಬರೋಣ ಒಂದ್ಸಲ ನೋಡ್ಕೊಬರೋಣ. ನಮ್ಮಮ್ಮ ಹೆಜ್ಜೆನೇ ಇಟ್ಟಿಲ್ಲೇನ ಗಿಡ ಹಾಕಿದ್ಮೇಲೆ ಏನ. ಇನ್ನೇ ವ್ಲಾಗ್ನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಡ್ಲಿ ತುಂಬಾ ಚೆನ್ನಾಗಿತ್ತು. ಮತ್ತು ನಮ್ಮನೆಯವರು ಬೆಳಗ್ಗೆ ಇಡ್ಲಿ ಮತ್ತು ಬೆಣ್ಣೆ ತಿಂದಿದ್ರು. ತುಂಬ ಚೆನ್ನಾಗಿದೆ ತಿನ್ನು ಅಂತ ಹೇಳಿದ್ರು. ನಾನು ಬೆಳಗ್ಗೆ ತಿನ್ನಲಿಲ್ಲ. ಹಾಗಾಗಿ ಮಧ್ಯಾಹ್ನ ಮತ್ತು ಇಡ್ಲಿ ಮತ್ತು ಬೆಣ್ಣೆ ತಿನ್ನೋಣ ಅಂತ ಹಾಕ್ಕೊಂಡಿದ್ದೀನಿ. ಹಾಗೆ 3 ಜನ ಕೆಲಸದವ್ರು ಕೂಡ ಇದ್ದಾರೆ. ಕೊಟ್ಟಿಗೆ ಮನೆ ಸರಿ ಮಾಡ್ತಾಯಿದ್ರು. ಅವರಿಗೂ ಊಟ ಹಾಕಬೇಕು. ಹಾಗಾಗಿ ನಾನು ಅಮ್ಮ ಈಗ 1:30 ಆಗಿತ್ತು, ಊಟ ಮಾಡ್ತಾಯಿದ್ದೀವಿ. ನಾನು ಇಡ್ಲಿ ಮತ್ತು ಬೆಣ್ಣೆ ತಿಂದೆ. ಹೌದು, ಚೆನ್ನಾಗಾಗಿತ್ತು. ಆಮೇಲೆ ನನಗೆ ಸೌತೆಕಾಯಿ ಮೊಸರುಗಾಯಿ ಅಂದರೆ ಇಷ್ಟ. ಅಮ್ಮ ಅದಕ್ಕೆ ಸೌತೆಕಾಯಿ ಮೊಸರುಗಾಯಿ ಕೂಡ ಮಾಡಿದರು. ನಾನು ಬಂದಾಗಿಂದ ಇದೇ ಥರ ಮಳೆನ ನೋಡ್ತಾ ಇದ್ದೀನಿ. ನಾನಂತೂ ತುಂಬ ಇಷ್ಟಪಡ್ತೀನಿ ಮಳೆನ. ನಾನು ಹೊಸನಗರದಾಗ ಇರಬೇಕಿದ್ರೆ ತುಂಬ ಮಳೆ ನೋಡ್ತಾ ಇದ್ವಿ. ಇವಾಗ ಮಳೆ ನೋಡೋಕ್ಕೆ ಕಡಿಮೆ ಆಗಿದೆ. ಊರಿಗೆ ಬಂದಮೇಲೆ ನಂಗೆ ಅಷ್ಟು ಖುಷಿ ಆಯಿತು. ಚಳಿ ಅಂದರೆ ಚಳಿ. 3 ಗಂಟೆ ಆಯಿತು. ನಮ್ಮನೆಯವರು ಊರಿಗೆ ಹೋದ್ರಂತೆ. ಫೋನ್ ಮಾಡಿದ್ದೆ, ಊರಲ್ಲಿ ಮಳೆ ಇಲ್ಲಂತೆ. ಇಲ್ಲಿ ನೋಡಿ, ನಮ್ಮನೆಯವ್ರು ಹೇಳಿದರು ಮಳೆ ಬಂದ ತಕ್ಷಣ ಫೋನ್ ಮಾಡು ಅಂತ. ಮಳೆ ಬರ್ತಾನೆ ಇದೆ. ಸುಮಾರು ಹೊತ್ತಾಯ್ತು ಇದೇ ಥರ ಮಳೆ ಹೋಯ್ತಾನೆ ಇದೆ. ಮಳೆ ನೋಡಬೇಕು ಅಂದರೆ ನಾನು ನಮ್ಮೂರಿಗೆ ಬರಬೇಕೇನೋ ಗೊತ್ತಿಲ್ಲ. ನೋಡಿ ಎಷ್ಟು ಮಳೆ ಬರ್ತಾ ಇದೆ ಅಂತ. ಅವಾಗಲಿಂದನೂ ಮಲಗಿದ್ವಿ ನಾನು ಅಮ್ಮ ಊಟ ಮಾಡಿ. ಕೆಲಸದವ್ರಿಗೆ ಅಮ್ಮ ಊಟ ಹಾಕಿದ್ರು. ನಿದ್ದೇನು ಮಾಡಲಿಲ್ಲ, ಬರೀ ಮಾತಾಡಿದ್ವಿ ಒಂದು ಸ್ವಲ್ಪ ಹೊತ್ತು. ಟಿ ವಿ ನೋಡಿದ್ವಿ ಒಂದು ಸ್ವಲ್ಪ ಹೊತ್ತು. ನಾನು ಅಪರೂಪ ಇಲ್ಲಿ ಬಂದಾಗೆ ನಾನು ಒಂಚೂರು ಅಮ್ಮನ ಜೊತೆಗೆ ಟಿ ವಿ ನೋಡೋದಷ್ಟೇ. ನಾನು ಮನೇಲಿ ಟಿ ವಿ ನೋಡೋದೇ ಇಲ್ಲ. ಎಡಿಟಿಂಗ್ ಮಾಡಬೇಕಾಗಿತ್ತು, ಎಡಿಟಿಂಗು ಮಾಡ್ಕೊಂಡಿಲ್ಲ. ನಾಳೆಗೆ ಯಾವುದೇ ವೀಡಿಯೋ ಇಲ್ಲ. ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ. ಯಾಕಂದರೆ ವೀಡಿಯೋ ಪೋಸ್ಟ್ ಮಾಡೋಕ್ಕೆ ಹೋಗೋಕ್ಕೂ ಆಗೋದಿಲ್ಲ ಈಗ. ಇಲ್ಲಿ ನೋಡಿ ಈ ಥರ ಮಳೆ. ಎಂಥದ್ದು ಇದು ಮಳೆ? ನಮ್ಮೂರಲ್ಲಿ ಮಳೆನೇ ಇಲ್ಲಂತೆ. ಎಂಥದ್ದೇನಪ್ಪ ನೋಡಿ. ಇಲ್ಲೇ ಬಂದು ಮುಂದಿನ ವರ್ಷ ಜೀವನ ಮಾಡೋದೇ ಸೈ ಏನೋ. ಮಳೆನೇ ಇಲ್ಲ ಅಂದರೆ ಹೆಂಗೆ ಜೀವನ ಮಾಡೋದು? ಇದು ಟೀ ಗಿಟ್ಟಿಯಾ? ಬೇಡಪ್ಪ. ಯಾಕೆ ಟೀ ಕುಡಿಯಲ್ಲ ಅವರು? ಇದು ಎಂಥದ್ದು ಹೇಳೋಣ ಅಂತೆ ಮತ್ತು ಮಾತಲ್ಲಿ ಮರ್ತೇ ಹೋಯ್ತು. ನಮ್ಮೂರಲ್ಲಿ ಅದೇ ಮಳೆನೇ ಇಲ್ಲ ಅಂತ. ಇಲ್ಲಿ ಹಿಂಗೆ ಮಳೆ ಹೋಯ್ತಾ ಐತಿ. ಅದು ಗೊಬ್ಬರ ಹಾಕಿದ್ದಕ್ಕೂ ಈ ಥರ ಮಳೆ ಬಂದಿದ್ದಕ್ಕೂ ಒಳ್ಳೆ ಚೆನ್ನಾಗಾಯ್ತು. ಇನ್ನು ಸಂಜೆ ಆದಂಗೂ ಮಳೆ ಐತೆ ಅನಿಸುತ್ತಲ್ಲ. ವಾತಾವರಣ ನೋಡಿದ್ರೆ ಏನೋ ನೆರೆ ಹತ್ತತ್ತಾ? ನೆರೆ ಹತ್ತದಂದರೆ ಗದ್ದೆಲೆಲ್ಲ ನೀರು ನಿಲ್ಲುತ್ತಲ್ಲ. ಮಳೆ ಜಾಸ್ತಿ ಆದಾಗ ನೆರೆ ಬರುತ್ತೆ ಅಂತಾರೆ. ಏನೋ ನನಗೆ ಅದರ ಅರ್ಥ ನಿಮಗೆ ಹೇಳೋ ಥರ ಗೊತ್ತಿಲ್ಲ. ನೆರೆ ಅಂದರೆ ಏನಂತ ನನಗೆ ಅರ್ಥ ಆಗಿದೆ. ದೊಡ್ಡ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೆ, ಹೋಗಲ್ಲ. ಇನ್ನೊಂದು ಸಲ ಬಂದಾಗ ಹೋಗ್ತೀನಿ. ಹೋದ ಸಲ ಬಂದಾಗ ಹೋಗಿದ್ದೀನ. ಯಾಕೋ ಹೋಗಬೇಕು ಅಂತಲೇ ಅನ್ನಿಸ್ತಿಲ್ಲ. ಮತ್ತು ನಾಳೆನೂ ನಾನು ಊರಿಗೆ ಹೋಗಬೇಕು. ಹೆಂಗೆ ಹೋಗೋದು ಏನೋ ಇದೇ ಥರ ಮಳೆ ಆದರೆ ರಾತ್ರಿ ಏನು ಅಡುಗೆ ಮಾಡೋದು ಅಂತ ಅಮ್ಮ ಕೇಳ್ತಾಯಿದ್ರು. ಇಡ್ಲಿನೂ ಖಾಲಿ ಆಯಿತು, ಕೆಲಸದವ್ರು ಬಂದಿದ್ರಲ್ಲ. ಹಂಗಾಗಿ ಅನ್ನ ಸ್ವಲ್ಪ ಮಾಡಿ ಇಡ್ಲಿನೂ ಹಾಕಿ ಅದು ಖಾಲಿ ಮಾಡಿದ್ವಿ. ನೋಡಿ ಮಳೆ ನಂಗೆ ಭಾಳ ಇಷ್ಟ ಈ ಥರ ಮಳೆ ನೋಡೋಕೆ. ಅದು ನಮ್ಮೂರಲ್ಲಿ ಇಲ್ಲೇ ಚಂದ. ಯಾಕಂದ್ರೆ ನಾನು ಇಲ್ಲಿ ಹೊರಗಡೆನೇ ಇರ್ತೀನಿ, ಹಾಗಾಗಿ ಮಳೆ ನೋಡ್ತಾನೇ ಇರ್ತೀನಿ. ಯಾರ್ಯಾರಿಗೆಲ್ಲ ಮಳೆ ಇಷ್ಟ ನಮ್ಮೂರಿಗೆ ಬನ್ನಿ. ಮಳೆನ ಏನು ಆಹ್ಲಾದಿಸೋದಕ್ಕೆ. ಕನ್ನಡ ವರ್ಡು ಮರ್ತೋಗ್ಬಿಟ್ಟಿದ್ದಾವೆ ಇವಾಗ. ನಮ್ಮ ಸೋನು ನಾ ಬಂದಾಗಿಂದ ಇಲ್ಲೇ ಇದ್ದಾನಪ್ಪ. ಯಾಕೋ ನಾನು ಅವನನ್ನು ಮಾತಾಡ್ತಿಲ್ಲ, ಸಿಟ್ಟು ಬಂದಿದ್ದೆ ನಂಗೆ ಸೋನು ಮೇಲೆ. ಮಳೆ ಸೌಂಡಿಗೆ ನನಗೆ ನಿದ್ದೆನೇ ಬರಲೇ ಇಲ್ಲ. ಎದ್ದು ಬಂದೆ. ಹಾಗೆ ಅಮ್ಮ ಟೀ ಕೂಡ ಮಾಡಿದ್ರು. 4:15 ಆಗಿತ್ತು. ಸ್ವಲ್ಪ ಮಳೆ ಕಡಿಮೆ ಆಗ್ತಾಯಿತ್ತು, ಮತ್ತು ಹಾಗೆ ಮಳೆ ಬರ್ತಾನೇ ಇತ್ತು. ಹಾಗೆ ನಾಳೆ ತಿಂಡಿಗೆ ರೊಟ್ಟಿ ಮಾಡಿ ಕೆಸುವಿನ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಇದ್ವಿ. ಅದಕ್ಕೆ ಅಮ್ಮ ಕೆಸುವಿನ ಸೊಪ್ಪು ಕೊಯ್ಯಿ ಅಂತ ಹೇಳಿದ್ರು. ಈ ಥರ ತೋಟದಲ್ಲೆಲ್ಲ ಇರುತ್ತೆ ಗೊತ್ತಾ, ಅದು ಕೆಸುವಿನ ಸೊಪ್ಪಿನ ಪಲ್ಯನ ಮಳೆ ಬಂದ ಮೇಲೆ ಮಾಡ್ಬೋದು. ಅದರಲ್ಲಿ ಎಳೆದಿರುತ್ತೆ, ಅದನ್ನು ಕೊಯ್ದರೆ ಚೆನ್ನಾಗಿರುತ್ತೆ. ಕೆಸುವಿನ ಸೊಪ್ಪನ್ನ ಕೊಯ್ಯಕ್ಕೆ ಹೋಗಿ ನನ್ನ ಅವಸ್ಥೆ ಏನಾಯಿತು ಅಂದರೆ, ಅಲ್ಲಿ ಕೊಟ್ಟಿಗೆ ಮನೆ ಬಿಚ್ಚಿ ಒಂದಷ್ಟು ಮರದ ಪೀಸ್ಗಳೆಲ್ಲ ಇಟ್ಟಿದ್ರು. ಅದರಲ್ಲಿ ಒಂದು ಮಳೆ ಇತ್ತು, ಅದು ನನ್ನ ಕಾಲಿಗೆ ಹೋಗ್ಬಿಡ್ತು. ಅಮ್ಮ ಬೆಳಗ್ಗೆ ಹೋಗಿ ಇಂಜೆಕ್ಷನ್ ತಗೊಂಡು ಬಂದಿದ್ದರು. ಈಗ ನಾನು ಕೂಡ ಇಂಜೆಕ್ಷನ್ ತಗೊಳಕ್ಕೆ ಹೋಗಬೇಕಾಗೋ ಪರಿಸ್ಥಿತಿಗೆ ಬಂತು. ಈ ಥರ ಎಳೆದಿರುತ್ತೆ ಗೊತ್ತಾ, ಅದನ್ನು ಕೊಯ್ಬೇಕು ಪಲ್ಯ ಮಾಡೋದಕ್ಕೆ. ಈ ಥರ ಬಲ್ತಿರೋದನ್ನು ಕೊಯ್ಯಬಾರ್ದು, ಎಳೆದಿರುತ್ತೆ. ಅದನ್ನು ಕೊಯ್ದರೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಬಾಯಿ ತುಂಬ ಕಡಿಯುತ್ತೆ. ನಾನು ಹೆದರ್ತಾ ಕೊಯ್ತಾ ಇದ್ದೀನಿ. ಯಾಕಂದರೆ ನಾನು ಯಾವತ್ತೂ ಈ ಕೆಸುವಿನ ಸೊಪ್ಪಿನ ಪಲ್ಯನ ತಿಂದಿಲ್ಲ. ನಮ್ಮ ಹಳೆ ಮನೇಲಿ ಮಾಡ್ತಾರೆ, ಅವರು ತೋಟದಲ್ಲಿ ನಮ್ಮ ಚಿಕ್ಕಪ್ಪ ಕರಿ ಕೆಸ ಇರುತ್ತೆ, ಅದನ್ನು ಕೊಯ್ಕೊಂಬರ್ತಾನೆ. ಅದ್ರದ್ದು ತಿಂದಿದ್ದೀನಿ. ನಾನು ಅಮ್ಮನ 10 ಸಲ ಕೇಳ್ತಾ ಇದ್ದೆ, ಅಮ್ಮ ಇದನ್ನು ಮಾಡಿದೀಯಾ ತಿಂದಿದೀಯಾ ಅಂತ ಹೇಳಿ. ಮಾಡಿದ್ದೀನಿ ಸುಮಾರು ಸಲ, ಏನಾಗಲ್ಲ ಅಂತಿದ್ರು. ಅಂದರೂ ನಂಗೆ ಕೊಯ್ಬೇಕಿದ್ರೆ ಸ್ವಲ್ಪ ಹೆದರಿಕೆನೇ ಆಗ್ತಾಯಿತ್ತು.
ಆಮೇಲೆ ಕೊಯ್ದು ಈಗ ತೊಗೊಬಂದೆ ನೋಡಿ. ಕೊಯ್ದಾಗ ಈ ಥರ ಕೈ ಸ್ವಲ್ಪ ಕಪ್ಪಾಗುತ್ತೆ. ನಾನು ಎಳೆದನ್ನೇ ಕೊಯ್ಕೊಬಂದೆ. ಮತ್ತು ಈ ಸೊಪ್ಪೇನು ಗೊತ್ತಾ, ಇದ್ರ ತುಂಬ ಇದ್ರೂ ಸಿಗೋದು ಮಾತ್ರ ಸ್ವಲ್ಪ ಮಾತ್ರ. ಊರಿಗೂ ಒಯ್ಯಕ್ಕೆ ಬೇಕಿತ್ತಲ್ವ, ಅದಕ್ಕೆ ಅಮ್ಮಂಗೆ ಸ್ವಲ್ಪ ಜಾಸ್ತಿ ಮಾಡಮ್ಮ ಅಂತ ಹೇಳಿದ್ದೆ. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಸೊಪ್ಪನ್ನ ನಾವು ಕೊಯ್ಕೊಂಡು ಬಂದ್ವಿ. ಅಮ್ಮ ಹಾಗಾದರೆ ಸೊಪ್ಪನ್ನೆಲ್ಲ ಹೆಚ್ಚಿಕೊಡು ಅಂತ ಹೇಳಿದ್ರು. ಆ ಮಳೆ ಬರ್ತಾ ಇತ್ತಲ್ವ, ಮೈ ಎಲ್ಲ ಒದ್ದೆ ಆಗಿಬಿಡ್ತು. ನಾನು ಬಚ್ಚಲಿ ಬೆಂಕಿ ಕೂಡ ಹಾಕ್ಕೊಂಡಿದ್ದೆ, ಯಾಕಂದರೆ ಬೆಳಗ್ಗೆ ನಾನು ಬೇಗ ಸ್ನಾನ ಮಾಡಿದ್ದೆ ಅಲ್ವಾ. ನಮ್ಮ ಮನೆಯವರು ಅಂದಿದ್ರು ಸ್ನಾನ ಮಾಡು, ಒಂಥರ ಸಂಜೆ ಕಡೆ ಮೈ ಹಾರ ಅಂತ ಅನಿಸುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಮಾಡಬೇಕು ಅಂತ ಅಂದ್ಕೊಂಡೆ, ಬೆಂಕಿ ಹಾಕಿದ್ದೆ. ಅಷ್ಟೊತ್ತಿಗೆ ಬಟ್ಟೆನೂ ಕೂಡ ಹಸಿ ಆಗಿಬಿಟ್ಟಿತ್ತಲ್ಲ, ಅದು ಆಯಿತು ಅಂತ ನಾನು ಹಾಗೆ ಸ್ನಾನನೂ ಕೂಡ ಮಾಡಬೇಕು ಈಗ. ಸ್ನಾನ ಮಾಡಿದೆ. ಏನಂದರೆ ಇದಕ್ಕೊಂದು ಜೋರು ಬೇರೆ ಇತ್ತು. ನೈಟಿ ಇದು ಹೊಸದು, ಅದು ಹೊಲಿಗೆ ಬಿಟ್ಟಿದ್ದೀನ, ಏನೋ ವ್ಯತ್ಯಾಸ ಆಗಿದೆ. ಜೋಬನ್ನು ಸೇಫ್ ಹೊಲಿದಿದ್ದೀನಿ ಅನಿಸುತ್ತೆ. ಸ್ನಾನ ಮಾಡಿದೆ. ಕೆಚ್ಚಿನ ಸೊಪ್ಪು ಕೊಯ್ಯಕ್ಕೆ ಹೋಗಿದ್ವ ನಾನು ಅಮ್ಮ. ಮತ್ತೆ ಅದೇನು ಗೊತ್ತಾ, ಕೆಚ್ಚಿನ ಸೊಪ್ಪು ಬೆಂದು ಬಿಟ್ಟರೆ ಸ್ವಲ್ಪ ಆಗಿಬಿಡುತ್ತೆ. ಅದಕ್ಕೆ ಮತ್ತೆ ಇಲ್ಲಿ ತೋಟದಲ್ಲಿ ಕೊಯ್ಯಕ್ಕೆ ಹೋದ್ವಿ. ಅಲ್ಲೇ ತುಂಬ ಇದೆ, ಮತ್ತೆ ಸರಿಯೇ ಆಗ್ತಿಲ್ಲ. ಎರಡು ಕಡೆ ಇದೆಯಾ, ಒಂದು ಕಡೆ ಜೋಬಿದೆ, ಚೆನ್ನಾಗಿದೆ. ಆದರೆ ಚೆನ್ನಾಗಿ ಅನಿಸಲ್ಲ. ಅವತ್ತು ನಾನು ಸುಮಾರು ಹೋಗಿದ್ದೆ ಗೊತ್ತಾ, ಅವತ್ತು 2 ನೈಟಿ ತಗೊಂಡಿದ್ದೆ. ನಮ್ಮಮ್ಮ ನಂಗೆ ಯಾವಾಗಲೂ ಬೈಯೋದು, ನೀನು ಬಂದಾಗೆಲ್ಲ ಹಳೇ ಹಪ್ಪು ನೈಟಿ ಹಾಕ್ತೀಯ, ಯಾವಾಗೂ ಎಲ್ಲರೂ ಹೊಸ ನೈಟಿ ಹಾಕ್ತಾರೆ ಬಂದಾಗ. ನಾನು ಮನೇಲಿ ನೈಟಿ ಹಾಕಲ್ಲ, ಹಾಗಾಗಿ ನಾನು ಇರೋ ನೈಟಿನೇ ಸಾಕು ಅಂತ ಅವನ್ನೇ ಹಾಕೋದು. ಅವಾಗವಾಗ ಎಲ್ಲರೂ 2 ವರ್ಷಕ್ಕೋ ಒಂದು ಸಲ ನೈಟಿ ತಗೊಂತೀನಿ ಅಷ್ಟೇ. ಮೊನ್ನೆ ಅದೇ 2 ನೈಟಿ ತಗೊಂಡು ತಂದು ಅದೇ ಇಲ್ಲೇ ಇಟ್ಟಿದ್ದೀನಿ. ಎಂಥ ಮಳೆ ಅಂದರೆ ಹೀಗೆ ದೋ ಅಂತ ಹೊಯ್ತಾನೆ ಇದೆ ಮಳೆ. ನಮ್ಮ ಚಿಕ್ಕಮ್ಮನೂ ಫೋನ್ ಮಾಡಿದ್ಲು, ಬನ್ವಸಿ ಚಿಕ್ಕಮ್ಮ. ನಾನು ಮಧ್ಯಾಹ್ನ ಅವ್ರಿಗೆ ನೆನ್ಪು ಮಾಡ್ತಾಯಿದ್ದೆ, ಯಾಕೆ ಮಾಡಿಲ್ಲ ಅಂತ. ಅಲ್ಲೂ ಮಳೆ ಬರ್ತಾ ಇದೆ ಅಂತೆ, ಗುಡುಗಿದ್ರೆ ನೆರೆ ಅಂತ ಹೇಳ್ತಾರೆ. ನಮ್ಮ ಕಡೆ ಎಲ್ಲ ಬಾವಿನೂ ತುಂಬಿಲ್ಲ. ನಮ್ಮಮ್ಮ ಅಂದರು, ನಾನು ಬೆಳಗ್ಗೆ ಬಾಳೆಲೆ ಕೊಯ್ಯೋದಾಗ ಬಾವಿ ತುಂಬಿಲ್ಲ ಬಿಡು ಅಂತ ನೋಡಲಿಲ್ಲ. ನಂಗೆ ಯಾವಾಗಲೂ ಬಾವಿ ನೋಡೋಷ್ಟು. ಆಮೇಲೆ ಅಂದ್ರೆ ಅಮ್ಮ, ಬಾವಿ ತುಂಬಿದೆ ಕಣೆ ಅಂತ ಹೇಳಿದ್ರು. ನಾಳೆ ತೋರಿಸ್ತೀನಿ ಎಷ್ಟು ತುಂಬಿದೆ ಅಂತ. ಬಾವಿ ತುಂಬಿ ಉಕ್ಕುತ್ತೆ ಅಂತಾರೆ. ಅಂದರೆ ನಮ್ಮಲ್ಲಿ ಒಂದು ಹೋಲ್ ಮಾಡಿರ್ತಾರೆ, ಮೇಲೆ ಉಕ್ಕಲ್ಲ ಅದು, ಅದಕ್ಕೇನೋ ಅಂತಾರಪ್ಪ, ನನಗೆ ಈಗ ಮರ್ತೋಗಿದೆ. ಅದನ್ನು ಮಾಡಿರ್ತಾರೆ. ಹಾಗಾಗಿ ಅಲ್ಲೇ ನೀರು ಹರಿದು ಹೋಗುತ್ತೆ. ತುಂಬಿದಾಗ ಒಂದು ಪೂಜೆ ಮಾಡ್ತಾರೆ. ಹಿಂಗೇ ತುಂಬಾರ್ದಂತೆ ಕೊಡ್ಪಾನ. ನಾನೊಂದ್ಸಲ ಮಂಗ ತುಂಬಿಸಿದ್ದೆ. ಅಂದರೆ ಒಂದು ಸ್ವಲ್ಪನಾರು ಹಗ್ಗ ಇಟ್ಟು ಹಿಂಗೆ ತುಂಬಬೇಕಂತೆ ಕೊಡ್ಪಾನ. ನಮ್ಮ ಅಮ್ಮಂಗೂ ನಾನು ಹೇಳಿಲ್ಲ. ಒಂದ್ಸಲ ಹಿಂಗೆ ನಮ್ಮದು ಗೊತ್ತಲ್ಲ ಮಂಗಾಟ, ಒಂದ್ಸಲ ಹಂಗೆ ತುಂಬಿದ್ರೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ, ನಾನು ಗೊತ್ತಿಲ್ಲದೆ ಹಂಗೆ ಮಾಡಿಬಿಟ್ಟಿದ್ದೆ. ನೀರು ಸರಿಯಾಕೋದಾಗ ಒಂಚೂರಾದ್ರು ದಾರ ಇಟ್ಬಿಟ್ಟು ಹಿಂಗೆ ತುಂಬಬೇಕಂತೆ. ನಾನು ಹಿಂಗೆ ಸಿಕ್ಕಿತ್ತ ಹಿಂಗೆ ತುಂಬಿದ್ದೆ. ಯಾರಾದರೂ ನೋಡಿದ್ರೆ ಏನಾದ್ರು ಆಗುತ್ತಾ ಕೇಳಿ. ನಮ್ಮ ಅಮ್ಮನೂ ನಂಗೆ ಕೇಳಿಲ್ಲ ಇವತ್ತು ನಾನು ನೆನಪಾಯ್ತಾ ಹಂಗೆ ಹೇಳಿದೆ. ಹಿಂಗೆ ಮಳೆ ಹೋಯ್ತಾ ಇದೆ. ನಾನು ಮಾಡಿದಾಗಿಂದ ನಮ್ಮ ಮನೆಯವ್ರಿಗೆ 10 ಸಲ ಫೋನ್ ಮಾಡೋದು, ಮಳೆ ಇದೆಯಾ ಅಂತ. ನಮ್ಮ ಮನೆಯವರು ಇದೇ ಮಳೆ ಆದರೆ ಇಷ್ಟಿಲ್ಲ ಅಂತೆ, ಇದೇ ಮಳೆ ಇದೆ ಅಂತ ಅಂದರು. ಆದರೆ ಇಲ್ಲಿ ಅಷ್ಟು ಮಳೆ ಇಲ್ಲ ಅಂತ. ಕಂಟಿನ್ಯೂಸ್ ಹಿಂಗೆ ಹೊಡ್ತಾನೆ ಇದೆ. ಪಟ ಮಾತಾಡಿದೆ ಅಲ್ಲ, ಗಂಟ್ಲು ಇದಾಗ್ತಾ ಇದೆ. ಅದೇ ರಾತ್ರಿಗೆ ಏನು ಮಾಡೋದು ಅಂತ, ಇಡ್ಲಿ ಖಾಲಿಯಾಗಿತ್ತಲ್ಲ, ಅದಕ್ಕೆ ನಾನು ನಮ್ಮಮ್ಮ ಒಂದು ಹಳೇದೊಂದು ರೆಸಿಪಿ ಮಾಡೋಣ ಅಂತ ಇದ್ದೀವಿ. ನನಗೂ ಯಾಕೋ ತಿನ್ಬೇಕು ಅನ್ಸುತ್ತೆ, ಅವರಿಗೂ ಇಷ್ಟ. ಅವ್ರು ನಾನು ಬಂದಾಗೆ ಮಾಡ್ಕೊಂತಾರೆ. ಯಾಕೆ ಹಿಂಗೆ ಬರ್ತಾರೆ, ಅದು ತಲೆ ಹಸಿ ಇತ್ತಲ್ಲ, ಹಾಗಾಗಿ ಕಟ್ಟಬಾರ್ದು, ಬಿಚ್ಚಬೇಕು. ಇದು ಹಾಲ್ಗರ್ಗೆ ಮಾಡೋಣ ಅಂತ ಇದ್ದೀವಿ. ಅದಕ್ಕೆ ಕಾಯಿ ಎಲ್ಲ ಸುಲಿದು ಕೊಟ್ಟೆ. ಚಟ್ನಿಗೆಲ್ಲ ಅಮ್ಮ ರೆಡಿ ಮಾಡಿದ್ದಾರೆ. ನಾನು ಹಾಲ್ಗರ್ಗೆ ನಾನು ಮಾಡಬೇಕು. ಸ್ವಲ್ಪ ಮಾತ್ರ ಮಾಡ್ಕೊಳ್ಳೋಣ ಅಂತ, ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಳೋಣ ಅಂತ ಹೇಳಿ. ನನಗೆ ಬಂದಾಗಿಂದ ಖುಷಿ ಮಳೆ ನೋಡಿ. ನಂಗೆ ಮಳೆ ಬರ್ತಾನೆ ಇರ್ಬೇಕು. ಈ ಥರ ಮಳೆಗಾಲದಲ್ಲಿ ಮಳೆ ಬಂದ್ರೇ ಒಂದು ಚಂದ, ಚೆನ್ನಾಗಿ ಅಂತ ಅನ್ನಿಸ್ತಾ ಇದೆ. ಖುಷಿ ಆಗ್ತಾಯಿದೆ. ಇಲ್ಲಿ ಬಂದರೆ ಮಳೆ ವಾತಾವರಣ, ನಮ್ಮೂರಿಗೆ ಹೋದರೆ ಇನ್ನೊಂಥರ ಬರೋದು ವಾತಾವರಣನ ಏನೋ ಗೊತ್ತಿಲ್ಲ. ನಾನು ಕೆಸಿನ ಸೊಪ್ಪು ಕೊಯ್ಯಕ್ಕೆ ಹೋಗಿದ್ದಲ್ಲ, ಅಲ್ಲಿ ಒಂದು ಅನಾಹುತ ಮಾಡ್ಕೊಬಿಟ್ಟಿದ್ದೀನಿ. ನಮ್ಮಮ್ಮ ಬೆಳಗ್ಗೆ ಇದನ್ನು ತಗೊಳಕ್ಕೆ ಹೋಗಿದ್ರು. ಅಲ್ಲಿ ನಮ್ಮದು ಹಳೆ ಕೊಟ್ಟಿಗೆ ಮನೆ ಕಿಡಿಗಿದ್ದು ಇತ್ತಲ್ಲ, ಅಲ್ಲಿ ನಾನು ನೋಡಲೇ ಇಲ್ಲ. ನನಗೆ ಮೊದಲೇ ಇಂಜೆಕ್ಷನ್ ಅಂದರೆ ಹೆದರಿಕೆ. ನಮ್ಮಮ್ಮ ಅದನ್ನು ಕ್ಲೀನಾಗಿ ತೊಳಕ ಅಂತ ಹೇಳಿದ್ರು, ಕ್ಲೀನಾಗಿ ತೊಳೆದೆ. ಆದರೆ ನಂಗೆ ರಕ್ತ ಬಂದಿಲ್ಲ ಅಷ್ಟೊಂದು. ಆದರೆ ಗಾಯ ಅಂತೂ ಆಗಿದೆ. ಸರಿ, ನಾಳೆ ಟಿ ತಗ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಗೊತ್ತಿದ್ದಾರೆ. ಇಲ್ಲಿ ಟಿ ಇರೋ ನಮ್ಮ ಚಿಕ್ಕಪ್ಪ ಹುಷಾರಿಲ್ದಾಗ ಅವರೇ ಬರ್ತಿದ್ರು. ಹಂಗಾಗಿ ಅವ್ರ ಹತ್ರ ಹೋಗಿ ತಗೋ ಅಂತಿದ್ದಾರೆ. ಎಂತ ಮಾಡೋದ ನಂಗೆ ಗೊತ್ತಿಲ್ಲ. ನನಗೆ ಇಂಜೆಕ್ಷನ್ ಅಂದರೆ ಭಯ. ಕೈಗೆ ಬೇರೆ ಕೊಡಲ್ಲ ಅಂತ ಅವ್ರು ಇಂಜೆಕ್ಷನ್ನ.
ಅಯ್ಯೋ ಎಂತ ಮಾಡೋದೋ ಗೊತ್ತಿಲ್ಲ. ನಮ್ಮನೆಯವ್ರು ಕೇಳೋದಿಲ್ಲ, ನಮ್ಮನೆಯವ್ರಿಗೆ ಹೇಳೋಕ್ಕೆ ಹೋಗಿಲ್ಲ ಹಿಂಗಾಯ್ತು ಅಂತ. ನಿಮ್ಗೆ ಬೈತಾರೆ ಇನ್ನು, ಹಿಂಗೆ ಅದೊಂದು ಕೆಸಿ ಸೊಪ್ಪು ತಿನ್ನಂಗಾಗಿತ್ತಾ ಅಂತ ಹೇಳಿ. ಅವರಿಗೂ ಇಷ್ಟ ಅಲ್ಲ. ನಾಳೆ ಒಂದು 4 ರೊಟ್ಟಿ ಮಾಡ್ಕೊಂಡು ಒಯ್ದರೆ ನನಗೂ ಈಸಿ ಆಗುತ್ತೆ ಅಂತ ಹೋದೆ. ಅದು ನೋಡಿದ್ರೆ ಈ ಥರ ಆಯಿತು. ಮಳೆ ಉಪ್ಪು ನಾನು ಆಗಲೇ ಹೇಳಿರ್ತೀನಿ, ಯಾಕಂದರೆ ಎಡಿಟಿಂಗ್ ಆಗಿಲ್ಲಲ್ಲ. ಎಡಿಟಿಂಗ್ ಟೈಮಲ್ಲಿ ಹೇಳ್ತೀನಿ, ನಾನು ಕೆಸಿನ ಸೊಪ್ಪು ಹೆಚ್ಚೋ ಟೈಮಲ್ಲಿ ಹೇಳಿರ್ತೀನಿ. ಕೆಸಿನ ಸೊಪ್ಪು ಕೊಯ್ದರೆ ನೋಡಿ ಈ ಥರ ಆಗುತ್ತೆ, ಕೆಂಪಾಗುತ್ತೆ. ಸ್ವಲ್ಪ ಎಡಿಟಿಂಗ್ ಮಾಡ್ತಾಯಿದ್ದೆ, ಅದಷ್ಟು ಮುಗಿಸ್ಕೊಂಡು ಆಮೇಲೆ ಒಳಗೆ ಹೋಗ್ತೀನಿ. ಟೈಮು ಆಗಿಲ್ಲ, 6:30 ಆಗಿದೆ ಅಷ್ಟೇ. ಸೀದೆ ಹೋಗಿ ಅಮ್ಮ ಹೋಗಿ ಹಾಲು ಕರ್ಕೊಂಡು ಬಂದರು. ಈಗ ಸ್ವಲ್ಪ ಬೇಗ ಹಾಲು ಕರೀತಾ ಇದ್ದಾರೆ, ಇಲ್ಲಾಂದರೆ ನಮ್ಮಮ್ಮ ಯಾವಾಗಲೂ ಹಾಲು ಕರಿಯೋದು ಲೇಟಾಗಿ. ಇವತ್ತು ಹಾಲ್ಗರ್ಗಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನಾನು ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ಈ ಒಂದು ಇದರಲ್ಲಿ 1 ಕಪ್ಪಷ್ಟು, ನಾನು ಕಪ್ಪಲ್ಲ ಇದು ನಾವು ತಾಲಿ ಅಂತೀವಿ, ಅದನ್ನು ಒಂದು ಹಾಲು ಹಾಕಿದ್ದೀನಿ, ಒಂದು ನೀರು ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಮತ್ತು ಬೆಲ್ಲನೂ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಹಾಗೆಯೇ ಒಂದು ಮುಷ್ಟಿಯಷ್ಟು ಅನ್ನ ಹಾಕಿದ್ದೆ. ಅನ್ನನೂ ಅಷ್ಟೇ, ಅದರಲ್ಲಿ ಸ್ವಲ್ಪ ಬೇಯಬೇಕು. ಆನಂತರ ನಾನು 1ಕ್ಕೆ 2ರಷ್ಟು ಹಿಟ್ಟನ್ನು ಹಾಕಬೇಕು. ಈಗ 1 ಹಾಲು 1 ನೀರು ಹಾಕಿದ್ದೀನಲ್ವ, 2 ಆಗಿದೆ. 4 ಹಿಟ್ಟು ಹಾಕಿದ್ದೀನಿ. ಹಿಟ್ಟು ಹಾಕಿಬಿಟ್ಟು ನಾನು ಅಂದರೆ ತುಂಬ ಹಿಟ್ಟು ಹಾಕಬಾರ್ದು, ಸ್ವಲ್ಪ ಕಮ್ಮಿ ಹಿಟ್ಟು ಹಾಕಿ ಅದನ್ನು ಚೆನ್ನಾಗಿ ಹಿಟ್ಟನ್ನು ನಾವು ರೊಟ್ಟಿ ಹಿಟ್ಟೆಲ್ಲ ಬೇಯಿಸ್ಕೊತೀವಿ ಗೊತ್ತಾ, ಅದೇ ಥರ ಅದನ್ನು ನಾನು ಬೇಯಿಸ್ಕೊಂಡೆ. ಆನಂತರ ಈ ಥರ ಸ್ವಲ್ಪ ಹಾಲು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ನಾದ್ಬಿಟ್ಟು ಈ ಥರ ಹೊಸ್ತು ಅದನ್ನು ಎಣ್ಣೆ ಬಾಣಲಿಲಿ ಸಣ್ಣ ಉರಿಲಿ ಇದನ್ನು ಕರಿಬೇಕು. ಸ್ವಲ್ಪ ಕೆಂಪಾಗೋ ತನಕ ಇದನ್ನು ನಾವು ಕರಿಬೇಕು. ತುಂಬ ಚೆನ್ನಾಗಾಗುತ್ತೆ. ಅಷ್ಟು ಹಾಕ್ಕೊಂಡ್ರೆ ಆರಾಮಾಗಿ ಒಂದು 4 ಜನ ತಿನ್ಬೋದು. ಅಮ್ಮ ಏನಂದ್ರು ಅಂದರೆ ಸ್ವಲ್ಪ ಜಾಸ್ತಿ ಮಾಡು, ನೆಕ್ಸ್ಟ್ ಏನೋ ತಿನ್ನೋಕ್ಕಾಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಇಬ್ಬರಿಗೆ ಆದರೆ 1 ಕಪ್, ಅರ್ಧ ಕಪ್ ಹಾಲು, ಅರ್ಧ ಕಪ್ ನೀರು ಹಾಕ್ಕೊಂಡ್ರೆ ನಿಮಗೆ ಬೇಕಾದಷ್ಟು ಆಗುತ್ತೆ. ತುಂಬಾ ಚೆನ್ನಾಗಾಗಿತ್ತು. ಖಂಡಿತ ಇದನ್ನು ಟ್ರೈ ಮಾಡಿ. ಆ ಹೊಸ್ತು ನಂತರ ಅದಕ್ಕೆ ನಾವು ಒಂದು ಕಡ್ಡೀಲಿ ಚುಚ್ಚಬೇಕು. ಆವಾಗ ಅದರಲ್ಲಿ ಏರ್ ಪಾಸ್ ಆಗುತ್ತೆ, ಯಾಕಂದರೆ ಅದು ಒಂದೊಂದ್ಸಲ ಡಮ್ ಅನ್ನುತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ಮಾಡೋದು ಕಮ್ಮಿ, ಅಂದರೆ ತುಂಬ ಜನ ಮಾಡೋಕ್ಕೆ ಹೆದರ್ತಾರೆ ಅದು ಡಮ್ ಅನ್ನುತ್ತೆ ಅಂತ ಹೇಳಿ. ನನ್ನ ಕೈಲಿ ಅಮ್ಮನ ಕೈಲಿ ಏನಾಗಲ್ಲ. ಆದರೆ ಅಮ್ಮಂಗೆ ನಾನು ಮಾಡಿರೋದು ಇಷ್ಟ, ಹಾಗಾಗಿ ಅಮ್ಮಂಗೆ ಅಂತ ನಾನಿವತ್ತು ಮಾಡಿದೆ. ನನಗೂ ಯಾಕೋ ತಿನ್ನಬೇಕು ಅಂತ ಅನಿಸಿತ್ತು. ಇಲ್ಲಿ ಸಂಜೆಯ ನನ್ನ ದಿನಚರಿ ಹೀಗಿತ್ತು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಊರಿನ ವಿಡಿಯೋ ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ.